ಓಂ ಶಾಂತಿ. ಇಂದಿನ ದಿನಾಂಕ 20/7/2022. ಮಧುರ ಮಕ್ಕಳೇ, ನೀವು ಆತ್ಮಿಕ ಸೈನಿಕರಾಗಿದ್ದೀರಿ. ನಿಮ್ಮ ವಿನಃ ರಾವಣನಿಂದ ಇಡೀ ವಿಶ್ವದ ರಕ್ಷಣೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಇದೇ ಶುದ್ಧ ನಶೆಯಲ್ಲಿರಬೇಕಾಗಿದೆ. ಪ್ರಶ್ನೆ: ಬಾಪ್ ದಾದಾರವರು ಎಂತಹ ಮಕ್ಕಳ ಬಲಿಹಾರಿಯ ಗಾಯನವನ್ನು ಮಾಡುತ್ತಾರೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಬಲಿಹಾರಿಯು ಬಂಧನದಲ್ಲಿರುವ ಮಕ್ಕಳದ್ದಾಗಿದೆ. ಅವರು ಪೆಟ್ಟನ್ನು ತಿನ್ನುತ್ತಲೂ ಸಹ ಶಿವಬಾಬಾರವರನ್ನು ನೆನಪು ಮಾಡುತ್ತಾರೆ. ಪೆಟ್ಟನ್ನು ತಿನ್ನುವುದರಿಂದ ಇನ್ನೂ ನಷ್ಟಮೋಹಿಗಳಾಗುತ್ತಾ ಹೋಗುತ್ತಾರೆ. ಆ ಕಾರಣದಿಂದ ಅವರ ಪದವಿಯು ಇನ್ನೂ ಶ್ರೇಷ್ಠವಾಗಿ ಬಿಡುತ್ತದೆ. ತಂದೆಯು ಇಂತಹ ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ. ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈ ದೇಹ ನಿಮ್ಮದಲ್ಲ. ನೀವು ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಸ್ಥಿತಿಯು ಪಕ್ಕಾ ಆಗುತ್ತಾ ಹೋಗುತ್ತದೆ. ಸತ್ಯ ಹೃದಯದವರಿಗೆ ತಂದೆ ರಾಜಿಯಾಗುತ್ತಾರೆ. ಗೀತೆ: ನಿಮ್ಮನ್ನು ಪಡೆದ ನಾವು ಈ ಜಗತ್ತನ್ನೇ ಪಡೆದೆವು. ಓಂ ಶಾಂತಿ. ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದರೂ ನಾವು ಸೈನಿಕರಾಗಿದ್ದೇವೆ ಎನ್ನುವುದನ್ನು ಸಹ ತಿಳಿದುಕೊಂಡಿದ್ದೀರಿ. ಯಾರ ಸೈನ್ಯವಾಗಿದೆ? ಈಶ್ವರನ ಸೈನ್ಯ ಅಂದಾಗ ಏನು ಮಾಡುತ್ತಿದ್ದೀರಿ? ರಾವಣನ ಮೇಲೆ ನಾವು ವಿಜಯವನ್ನು ಪಡೆಯುತ್ತಿದ್ದೇವೆಂದರೆ ಇಡೀ ಸೃಷ್ಟಿಯನ್ನು ರಾವಣನ ರಾಜ್ಯದಿಂದ ಬಿಡಿಸಿ ನಮ್ಮ ರಾಜ್ಯದ ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನೀವು ಎಷ್ಟು ಸಾಧಾರಣ ರೀತಿಯಲ್ಲಿ ಕುಳಿತಿದ್ದೀರಿ. ಸೈನಿಕರೆಂದರೆ ಯಾವುದೇ ಕೈಕಾಲನ್ನು ಆಡಿಸಿ ಯುದ್ಧ ಮಾಡುವುದಿಲ್ಲ. ಆದರೆ ತುಂಬ ಜಬರ್ದಸ್ತ್ ಸೈನಿಕರಾಗಿದ್ದೀರಿ. ನೀವು ಈಶ್ವರನ ಸಹಯೋಗಿಗಳಾಗಿದ್ದೀರಿ. ಈಶ್ವರನು ಗುಪ್ತವಾಗಿದ್ದಾರೆ, ನೀವು ಗುಪ್ತವಾಗಿದ್ದೀರಿ. ಅವರನ್ನು ರಾಜರಿಗೆ ರಾಜರೆಂದು ಹೇಳುತ್ತಾರೆ, ಆದರೆ ತಾನು ರಾಜನಾಗುವುದಿಲ್ಲ. ನಿಮ್ಮ ಯುದ್ಧವು ತುಂಬ ಜಬರ್ದಸ್ತ್ ಆಗಿದೆ. ನಿಮ್ಮ ಮುಖಾಂತರ ಇಡೀ ವಿಶ್ವದ ಮೇಲೆ ಜಯವನ್ನು ಪಡೆಯುತ್ತಾರೆ. ನಿಮಗೆ ಅನುಭವವಾಗುತ್ತದೆ ಹೇಗೆ ಆ ಸೈನ್ಯವಿದೆ, ಹಾಗೆಯೇ ನಮ್ಮದೂ ಸಹ ಸೈನ್ಯವಾಗಿದೆ. ಭಾರತದ ಇಡೀ ಆಧಾರವು ಸೈನ್ಯದ ಮೇಲಿದೆ. ಸೈನ್ಯವಿಲ್ಲದಿದ್ದರೆ ಬೇರೆಯವರು ಜಯವನ್ನು ಪಡೆದುಕೊಳ್ಳುತ್ತಾರೆ. ಅವರು ತುಂಬ ಗರ್ವಿಷ್ಠರಾಗಿರುತ್ತಾರೆ. ರಾಜರು ಮುಂತಾದವರನ್ನೂ ಸಹ ಓಡಿಸಿ ಮಿಲಿಟರಿಯ ರಾಜ್ಯ ಮಾಡಿಬಿಡುತ್ತಾರೆ. ನಮ್ಮ ವಿನಃ ಮತ್ಯಾರೂ ದೇಶದ ರಕ್ಷಣೆ ಮಾಡಲು ಸಾಧ್ಯವಿಲ್ಲವೆಂದು ಮಿಲಿಟರಿಯು ತಿಳಿಯುತ್ತದೆ. ನಿಮಗೂ ಸಹ ಶುದ್ಧ ಅಹಂಕಾರವಿದೆ. ನಮ್ಮ ಈಶ್ವರಿಯ ಸೈನ್ಯದ ವಿನಃ ಮತ್ಯಾರೂ ರಾವಣನಿಂದ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಈಗ ಆ ಮಿಲಿಟರಿಯನ್ನು ನೋಡಿ ಮತ್ತು ನಿಮ್ಮನ್ನು ನೋಡಿಕೊಳ್ಳಿ. ನೀವು ಹೇಗಿದ್ದೀರೋ ಹಾಗೆಯೇ ಇದ್ದೀರಿ. ನಿಮ್ಮ ಹತ್ತಿರ ಯಾವುದೇ ಡ್ರೆಸ್ ಅಥವಾ ಆಯುಧಗಳ ಶಕ್ತಿ ಇಲ್ಲ. ಅವರಂತೂ ಎಷ್ಟೊಂದು ಡ್ರೆಸ್ಗಳನ್ನು ಧರಿಸುತ್ತಾರೆ. ಹೇಗೆ ಹೋಲಿಯಲ್ಲಿಯೂ ಸಹ ಹಾಡನ್ನು ಹಾಡುತ್ತಾರೆ. ರಾಮನ ಸೈನ್ಯವನ್ನು ತೋರಿಸುತ್ತಾರೆ. ಅವರಿಗೆ ಕಪಿಯ ಮುಖವನ್ನು ಕೊಟ್ಟಿದ್ದಾರೆ. ಅವರಂತೂ ಕೇವಲ ಗೊಂಬೆಗಳ ಆಟವನ್ನು ಆಡುತ್ತಾರೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ನಾವು ರಾವಣರೂಪಿ ಪಂಚವಿಕಾರಗಳ ಜೈಲಿನಿಂದ ಬಿಡುಗಡೆಯನ್ನು ಪಡೆಯುತ್ತಿದ್ದೇವೆ. ಒಂದಂತೂ ರಾವಣನ ಜೈಲು ಮತ್ತು ರಾವಣನ ಮತದ ಮೇಲೆ ನಡೆಯುವವರ ಜೈಲು. ಭಕ್ತಿಯ ಸರಪಳಿಗಳು, ಗುರುಗಳ ಸರಪಳಿಗಳು, ಪತಿಯ ಸರಪಳಿ ಅರ್ಥಾತ್ ಬಂಧನ. ರಾವಣನ ಮತದಂತೆ ನೀವು ತುಂಬ ದುಃಖಿಯಾಗುತ್ತೀರಿ, ತುಂಬ ಕರೆಯುತ್ತೀರಿ. ರಾವಣನು ನಮ್ಮನ್ನು ತುಂಬ
ಸತಾಯಿಸುತ್ತಾನೆ ಎಂದು ನೀವು ಅರಿತುಕೊಂಡಿದ್ದೀರಿ. ಎಷ್ಟೆಷ್ಟು ನಾವು ಯೋಗದಲ್ಲಿರುತ್ತೇವೆ ಅಷ್ಟು ನಮ್ಮ ಆತ್ಮವು ದುಃಖದಿಂದ ಬಿಡುಗಡೆಯಾಗುತ್ತದೆ. ಅಬಲೆಯರ ಮೇಲೆ ಅತ್ಯಾಚಾರಗಳಂತೂ ತುಂಬ ಆಗುತ್ತವೆ. ತುಂಬ ಪೆಟ್ಟನ್ನು ತಿನ್ನುತ್ತಾರೆ. ನಾವೀಗ ಏನು ಮಾಡಬೇಕೆಂದು ಅಬಲೆಯರು ತಂದೆಯನ್ನು ಕರೆಯುತ್ತಾರೆ. ತಂದೆಯು ಅವರಿಗೆ ಧೈರ್ಯವನ್ನು ಕೊಡುತ್ತಾರೆ. ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈ ದೇಹವು ನಮ್ಮದಲ್ಲ. ನಾವು ಈ ಶರೀರದಿಂದ ಸತ್ತು ಹೋಗಿದ್ದೇವೆ. ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೇವೆ. ಮತ್ಯಾವುದೇ ಉಪಾಯವಿಲ್ಲ. ನಾವಂತೂ ಶಿವತಂದೆಯ ಮಕ್ಕಳಾಗಿದ್ದೇವೆ ಎಂದು ತಿಳಿದುಕೊಳ್ಳಿ. ಯಾರು ಸತ್ಯ ಮಕ್ಕಳಾಗಿರುತ್ತಾರೆ ಅವರ ಸ್ಥಿತಿಯು ಪಕ್ಕಾ ಆಗಿರುತ್ತದೆ. ಸ್ವಲ್ಪವೂ ಸಹ ವಿಕಾರದ ಕಡೆ ವಿಚಾರವು ಹೋಗುವುದಿಲ್ಲ. ಇಂತಹ ಮಕ್ಕಳ ಮೇಲೆ ಒಂದು ವೇಳೆ ಯಾರಾದರೂ ಜಬರ್ದಸ್ತಾಗಿ ಅತ್ಯಾಚಾರ ಮಾಡುತ್ತಾರೆಂದರೆ ಇಂತಹ ಅಬಲೆಯರ ಮೇಲೆ ಪಾಪವು ಏರುವುದಿಲ್ಲ. ಏಕೆಂದರೆ ಅವರು ಕರೆಯುತ್ತಾರೆ, ಬಾಬಾ ನಾವಂತೂ ತಮ್ಮವರಾಗಿದ್ದೇವೆ. ಶರೀರವಂತೂ ಶವ ಆಗಿಬಿಟ್ಟಿದೆ. ಇಂತಹ ನಿಶ್ಚಯ ಬುದ್ಧಿಯವರು ಯಾರಿರುತ್ತಾರೆ ಅವರೂ ಸಹ ತುಂಬ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಒಂದು ವೇಳೆ ಸತ್ಯ ಹೃದಯದವರಾಗಿದ್ದಾಗ ಇಂತಹ ಸತ್ಯ ಹೃದಯದವರ ಮೇಲೆ ಅವಶ್ಯವಾಗಿ ಸಾಹೇಬ್ ರಾಜಿಯಾಗುತ್ತಾರೆ. ಯಾರು ಪೆಟ್ಟನ್ನು ತಿನ್ನುತ್ತಾರೆ ಅವರು ನೆನಪು ಮಾಡುವಷ್ಟು ಇಲ್ಲಿನ ಮಕ್ಕಳೂ ಸಹ ನೆನಪು ಮಾಡುವುದಿಲ್ಲ. ತಂದೆಯ ಬಳಿ ಅವರ ಕೂಗು ಬರುತ್ತದೆ, ಬಾಬಾ ಬಂಧನವಿದೆ, ಈ ಬಂಧನದಿಂದ ಬಿಡಿಸಿ. ಬಂಧನದಲ್ಲಿರುವವರು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಯಾರು ಬಂಧನ ಮುಕ್ತರಾಗಿರುತ್ತಾರೆ ಅವರೂ ಸಹ ಅಷ್ಟು ನೆನಪು ಮಾಡುವುದಿಲ್ಲ. ಶಿವತಂದೆಯ ನೆನಪಿನಿಂದಲೇ ದೋಣಿಯು ಪಾರಾಗುತ್ತದೆ. ಕೆಲವರು ಹೇಳುತ್ತಾರೆ, ಬಾಬಾ ನಮಗೆ ಮುರುಳಿಯನ್ನೂ ಸಹ ಓದಲು ಬಿಡುವುದಿಲ್ಲ. ತಂದೆಯು ಹೇಳುತ್ತಾರೆ, ಅರೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಮುರುಳಿಯಲ್ಲಿಯೂ ಸಹ ಪ್ರತಿದಿನ ಇದನ್ನೇ ತಿಳಿಸಲಾಗುತ್ತದೆ. ಮೂಲ ಮಾತಾಗಿದೆ, ನೆನಪಿನ ಚಾರ್ಟ್ ಇಡಿ. ನಾವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇವೆ ಎಂದು. ಅನೇಕರು ಈ ಪರಿಶ್ರಮ ಪಡುವುದಿಲ್ಲ. ಗಳಿಗೆ ಗಳಿಗೆಯೂ ನೆನಪು ಮರೆತು ಹೋಗುತ್ತದೆ. ಬಂಧನದಲ್ಲಿ ಇರುವ ಮಕ್ಕಳಂತೂ ಪೆಟ್ಟನ್ನು ತಿನ್ನುತ್ತಾ ಇನ್ನೂ ಜಾಸ್ತಿ ನೆನಪು ಮಾಡುತ್ತಾರೆ. ಯಾರು ಪೆಟ್ಟನ್ನು ತಿನ್ನುತ್ತಿದ್ದರೂ ಸಹ ನೆನಪು ಮಾಡುತ್ತಾರೋ ಅಂತಹ ಅಬಲೆಯರದೇ ಬಲಿಯಾರಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡುತ್ತಾ ಇರಿ. ಎಷ್ಟು ಜಾಸ್ತಿ ಒಡೆಯುತ್ತಾರೋ ಅಷ್ಟು ನೀವು ನಷ್ಟಮೋಹಿಗಳಾಗುತ್ತಾ ಹೋಗುತ್ತೀರಿ. ಆ ಪೆಟ್ಟುಗಳೂ ಸಹ ಒಳ್ಳೆಯ ಪದವಿಯನ್ನು ಪಡೆಯಲು ಸಹಾಯವಾಗುತ್ತದೆ. ತಂದೆಗೂ ಸಹ ಇಂತಿಂಥ ಮಕ್ಕಳು ನೆನಪಿಗೆ ಬರುತ್ತಾರೆ. ಕೆಲವರು ತುಂಬ ಒಳ್ಳೆಯ ಮಹರತಿಗಳು ಇದ್ದಾರೆ. ಅವರು ಅನೇಕರ ಸೇವೆ ಮಾಡುತ್ತಾರೆ, ಯೋಗಿಗಳನ್ನಾಗಿ ಮಾಡುತ್ತಾರೆ. ಯೋಗಕ್ಕೆ ತುಂಬ ಮಹಿಮೆ ಇದೆ. ನಿಮಗಂತೂ ಎಲ್ಲರ ಮೇಲೆ ದಯೆ ಬರಬೇಕಾಗಿದೆ. ನೀವು ಮಕ್ಕಳು ಗೀತೆಯನ್ನು ಓದುತ್ತೀರಿ. ಆ ಮನುಷ್ಯರ ಬುದ್ಧಿಯಲ್ಲಿ ಕೃಷ್ಣ ಭಗವಂತನು ರಾಜಯೋಗವನ್ನು ಕಲಿಸಿದರು ಎನ್ನುವುದು ಇರುತ್ತದೆ. ಆದರೆ ಪರಂಪಿತ ಪರಮಾತ್ಮನೇ ರಾಜಯೋಗವನ್ನು ಕಲಿಸಿದರು ಎಂದು ನೀವು ಹೇಳುತ್ತೀರಿ. ಇದನ್ನು ಸಿದ್ಧ ಮಾಡುವುದಕ್ಕೋಸ್ಕರವೇ ನೀವು ಕೇಳುತ್ತೀರಿ. ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು? ಅವರು ತಂದೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಎಂದಾಗ ತಂದೆಯ ಆಜ್ಞೆಯೇ ಆಗಿದೆ. ನನ್ನ ಜೊತೆ ಯೋಗವನ್ನು ಜೋಡಿಸಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ಯಾವುದೇ ಮನುಷ್ಯ ಮಾತ್ರರ ಜೊತೆ ಬುದ್ಧಿಯೋಗವನ್ನು ಜೋಡಿಸಬಾರದಾಗಿದೆ. ಒಂದು ವೇಳೆ ಕಲಿಸುವವರೇ ಮನುಷ್ಯರಾಗಿದ್ದರೆ ನಿಮ್ಮ
ಕಲ್ಯಾಣವಾಗುವುದಿಲ್ಲ. ಗೀತೆಯಲ್ಲಿಯೂ ಸಹ ದೇಹಧಾರಿಯ ಹೆಸರನ್ನು ಇಟ್ಟಿಬಿಟ್ಟಿದ್ದಾರೆ. ನಾವು ತಿಳಿಸುತ್ತೇವೆ, ನಮಗೆ ನಿರಾಕಾರ ಪರಂಪಿತ ಪರಮಾತ್ಮನು ಯೋಗವನ್ನು ಕಲಿಸುತ್ತಾರೆ. ನೀವು ಯಾರ ನಿಂದನೆಯನ್ನು ಮಾಡುವುದಿಲ್ಲ, ನೀವು ತಂದೆಯ ಮಹಿಮೆ ಮಾಡುತ್ತೀರಿ. ಆದರೆ ತಿಳಿಸಿಕೊಡುವವರು ತುಂಬ ತೀಕ್ಷ್ಣ ಮತ್ತು ಬುದ್ಧಿವಂತರಾಗಿರಬೇಕು, ಏಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸ ಪಂಡಿತರೂ ಸಹ ಅನೇಕರು ಬರುತ್ತಾರೆ. ಸನ್ಯಾಸಿಗಳದ್ದೂ ಸಹ ಸೈನ್ಯವಿದೆಯಲ್ಲವೇ, ಎಲ್ಲರ ಮುಖ್ಯಸ್ಥರೂ ಸಹ ಬರುತ್ತಾರೆ. ನೀವು ಮಕ್ಕಳು ಇಂತಹ ಚತುರರಾಗಿರಬೇಕು. ತುಂಬ ಕಡಿಮೆ ಹೇಳಿದರೂ ಸಹ ಅವರಿಗೆ ಒಂದೇ ಸಲ ಬಾಣವು ನಾಟಬೇಕು. ಜಾಸ್ತಿ ಹೇಳುವ ಅವಶ್ಯಕತೆ ಇರುವುದಿಲ್ಲ, ಏಕೆಂದರೆ ಅವರು ಕ್ರೋಧಿಗಳೂ ಸಹ ಅನೇಕರು ಇರುತ್ತಾರೆ. ಅವರದ್ದು ಸಹ ದೊಡ್ಡ ಸೈನ್ಯವಿದೆ. ಎಲ್ಲಿಂದಲಾದರೂ ನಿಮಂತ್ರಣ ಬಂದರೂ ಸಹ ನೀವು ಹೋಗಿ ನಮ್ಮಲ್ಲಿ ಯಾರು ಯಾರು ಚೆನ್ನಾಗಿ ಆಹ್ವಾನ ಮಾಡಬಲ್ಲರು ಎಂದು ನೀವು ಮಕ್ಕಳು ಸಹ ತಿಳಿಯಬಲ್ಲಿರಿ. ಕೇವಲ ಒಬ್ಬ ತಂದೆಯ ಅರ್ಥವನ್ನೇ ತಿಳಿಸಬೇಕಾಗಿದೆ. 2 ಶಬ್ದಗಳು ಸಾಕು, ತಂದೆ ಮತ್ತು ಆಸ್ತಿ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಇದನ್ನಂತೂ ಭಗವಂತನೇ ಹೇಳುತ್ತಾರೆ. ಅವರೇ ರಚಯಿತನಾಗಿದ್ದಾರೆ. ಅವರು ಸ್ವರ್ಗದ ರಚಯಿತ ಪರಮಾತ್ಮನಾಗಿದ್ದಾರೆ. ಅವರೇ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಶ್ರೀಕೃಷ್ಣನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ಈಗ ಕೃಷ್ಣನು ಎಲ್ಲಿದ್ದಾರೆ? ಕೃಷ್ಣನಂತೂ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡಿದ್ದಾರೆ. ನಿರಾಕಾರ ತಂದೆಯಂತೂ ಅವಿನಾಶಿಯಾಗಿದ್ದಾರೆ. ಎಲ್ಲ ತಿಳುವಳಿಕೆಯನ್ನು ಈ ಮಾತಿನ ಮೇಲೆಯೇ ಕೊಡುತ್ತಾರೆ. ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಭಗವಾನುವಾಚ, ನಾನು ನಿಮಗೆ ವಿಶ್ವದ ಆಸ್ತಿಯನ್ನು ಕೊಡುತ್ತೇನೆ. ಕೃಷ್ಣನು ಎಲ್ಲರಿಗೆ ಆಸ್ತಿಯನ್ನು ಹೇಗೆ ಕೊಡಲು ಸಾಧ್ಯ? ಕೃಷ್ಣನು ಭಾರತದವರಾಗಿದ್ದಾರೆ. ಇಡೀ ಪ್ರಪಂಚವೇ ಪತಿತವಾಗಿದೆ. ಎಲ್ಲರ ಪತಿತ ಪಾವನ ಒಬ್ಬ ನಿರಾಕಾರ ತಂದೆಯೇ ಆಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳಿವೆ. ಭಕ್ತಿಯ ಪಾತ್ರದ ಜ್ಞಾನವು ನಿಮ್ಮಲ್ಲಿ ಇದೆ. ಮೊಟ್ಟ ಮೊದಲು ಶಿವನ ಪೂಜೆಯಾಗುತ್ತದೆ. ಸೋಮನಾಥ ಮಂದಿರವೂ ಸಹ ಮಾಡಲ್ಪಟ್ಟಿದೆ. ಇಷ್ಟು ದೊಡ್ಡ ಸೋಮನಾಥ ಮಂದಿರವನ್ನು ಯಾರು ಮಾಡಿಸಿದರು? ಮತ್ಯಾರಿಗೂ ಶಕ್ತಿ ಇಲ್ಲ. ಅವಶ್ಯವಾಗಿ ಆ ಸಮಯದಲ್ಲಿ ತುಂಬ ಸಾಹುಕಾರರಿದ್ದರು. ಅವರೇ ಈ ಮಂದಿರವನ್ನು ಮಾಡಿಸಿದರು. ನೀವು ಮಕ್ಕಳಲ್ಲಿ ಈಗ ತಿಳುವಳಿಕೆ ಇದೆ. ಅವಶ್ಯವಾಗಿ ನಾವು ತುಂಬ ಸಾಹುಕಾರರಾಗಿದ್ದೆವು. ಇಷ್ಟು ದೊಡ್ಡ ಸೋಮನಾಥ ಮಂದಿರವನ್ನು ಅವಶ್ಯವಾಗಿ ಮಹಾರಾಜರೇ ಮಾಡಿಸಿರಬಹುದು. ದೇವಿ ದೇವತೆಗಳು ತಾವೇ ಪೂಜ್ಯರಾಗಿದ್ದರು. ಅವರೇ ಪೂಜಾರಿಗಳಾಗಿ ಬಿಟ್ಟರು. ನಂತರ ಅವರೇ ಪೂಜೆಗೋಸ್ಕರ ಮಂದಿರಗಳನ್ನು ನಿರ್ಮಿಸುತ್ತಾರೆ. ಈ ರೀತಿ ಅಲ್ಲ, ಯಾರೋ ಒಬ್ಬರು ಸೋಮನಾಥ ಮಂದಿರವನ್ನು ನಿರ್ಮಿಸುತ್ತಾರೆ ಎಂದಲ್ಲ. ಒಬ್ಬರು ಪ್ರಾರಂಭ ಮಾಡಿದರು, ನಂತರ ಅನೇಕರು ಮಾಡಿಸಿದರು. ನಂತರ ತುಂಬ ಮಂದಿರಗಳು ಲೂಟಿಯಾಯಿತು. ಒಂದು ಮಂದಿರದಿಂದಲೇ ಇಷ್ಟು ಸಂಪತ್ತು ಸಿಕ್ಕಿತು. ಅದನ್ನು ಒಂಟೆಗಳ ಮೇಲೆ ತುಂಬಿಸಿಕೊಂಡು ಹೋದರು. ಯಾವಾಗ ಅವರು ಏರುತ್ತಾ ಹೋಗುತ್ತಾರೆ, ಆಗ ಸಾಮ್ರಾಜ್ಯಕ್ಕೆ ಕೈ ಹಾಕಬೇಕೆಂದು ಪ್ರಯತ್ನ ಮಾಡಿದರು ಮತ್ತು ಅವರ ವಿಜಯವಾಯಿತು. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಅವಶ್ಯವಾಗಿ ಸ್ವರ್ಗವಾಗಿತ್ತು. ಧರ್ಮರಾಜನು ಸ್ಥಾಪನೆ ಮಾಡಿದರು. ಪುನಃ ಈ ದೆಹಲಿಯು ಸ್ವರ್ಗವಾಗುತ್ತದೆ. ಅದಕ್ಕೋಸ್ಕರ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಈಗ ನೀವು ಕೇಳುತ್ತಿದ್ದೀರಿ. ಆದ್ದರಿಂದ ಬುದ್ಧಿಯಲ್ಲಿ ನಶೆ ಏರುತ್ತದೆ. ತಿಳಿಯುತ್ತೀರಿ, ನಮ್ಮ ರಾಜ್ಯವು ಸ್ಥಾಪನೆಯಾಗುತ್ತಾ ಇದೆ. ನಮ್ಮ ಹೆಸರು ಪ್ರಸಿದ್ಧವಾಗಿದೆ. ಗುಪ್ತ ಸೈನ್ಯ ಎಂದು ಹೇಳಲಾಗುತ್ತದೆ. ಇಷ್ಟು ದೊಡ್ಡ ಅರ್ಥವನ್ನು
ಯಾರೂ ತಿಳಿದುಕೊಂಡಿಲ್ಲ. ನೀವು ಸ್ಥೂಲ ಆಯುಧಗಳನ್ನು ತೆಗೆದುಕೊಳ್ಳುವುದಿಲ್ಲ, ಕಾಮಕಟಾರಿಯನ್ನು ನಡೆಸುವುದಿಲ್ಲ. ನೀವೇ ನಿರ್ವಿಕಾರಿ ಶಕ್ತಿದಳದವರಾಗಿದ್ದೀರಿ. ನೀವೇ ಯೋಗಬಲದಿಂದ ರಾಜ್ಯವನ್ನು ಪಡೆದಿದ್ದೀರಿ. ವಿಶ್ವದ ಮಾಲೀಕರಾಗಲು ಶ್ರೀಮತದಂತೆ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ, ತಿಳಿದುಕೊಂಡಿದ್ದೇವೆ. ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ, ನಂತರ ಹೊಸದಾಗಿ ಪ್ರಾರಂಭವಾಗುತ್ತದೆ. ಇದು ಅವಿನಾಶಿ ನಾಟಕವಾಗಿದೆ. ಇದು ಎಂದೂ ವಿನಾಶವಾಗುವುದಿಲ್ಲ. ಬಾಕಿ ಯಾವಾಗ ಹೊಸ ಪ್ರಪಂಚವಾಗುತ್ತದೆ, ಆಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗುತ್ತದೆ. ಚಕ್ರವಂತೂ ತಿರುಗುತ್ತಲೇ ಇರುತ್ತದೆ. ಇದು ಅನಾದಿ ನಾಟಕವಾಗಿದೆ. ಹೇಗೆ ಭಗವಂತನಿಗೋಸ್ಕರ ಹೇಳುತ್ತಾರೆ, ಅವರು ಸದಾ ಕರೆದಾಗ ಹಾಜರ್ ಆಗುತ್ತಾರೆ, ಹಾಗೆಯೇ ಈ ನಾಟಕವೂ ಸಹ ಸುತ್ತುತ್ತಲೇ ಇರುತ್ತದೆ. ಈ ನಾಟಕದಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ನೀವು ಅರಿತುಕೊಂಡಿದ್ದೀರಿ, ಮೂಲವತನ ಮತ್ತು ಸ್ಥೂಲವತನವು ಇದ್ದೇ ಇದೆ. ನಂತರ ಸತ್ಯಯುಗ ತ್ರೇತಾ ಚಕ್ರವನ್ನು ಸುತ್ತಿ ಪುನಃ ಪುನರಾವರ್ತನೆ ಆಗುತ್ತದೆ. ಇದು ಅವಿನಾಶಿ ನಾಟಕವಾಗಿದೆ. ನಾವು ಪಾತ್ರಧಾರಿಗಳೂ ಸಹ ನಾಟಕದಲ್ಲಿಯೇ ಇದ್ದೇವೆ. ಪ್ರಾರಂಭದಿಂದ ಅಂತ್ಯದ ತನಕ ಎಲ್ಲರ ಪಾತ್ರವಿದೆ. ಆ ಚಿಕ್ಕ ನಾಟಕವು ಹಳೆಯದಾಗಿ ಬಿಡುತ್ತದೆ. ಈ ನಾಟಕವು ಎಂದೂ ಹಳೆಯದಾಗುವುದಿಲ್ಲ. ಈ ಅವಿನಾಶಿ ನಾಟಕವು ಎಂದಾದರೂ ಹಳೆಯದಾಗುತ್ತದೆ ಏನು? ಇಲ್ಲ. ಬಾಕಿ ನಾವು ಪಾತ್ರದಲ್ಲಿ ಬರುತ್ತೇವೆ, ಹೊಸಬರಿಂದ ಹಳಬರಾಗಿ, ನಂತರ ಹಳಬರಿಂದ ಹೊಸಬರಾಗುತ್ತೇವೆ. ಅವಶ್ಯವಾಗಿ ನಾವು ರಾಜ ರಾಣಿಯಾಗಿದ್ದೇವೆ, ಈಗ ಸೇವಕರಾಗಿದ್ದೇವೆ. ಸೇವಕರಿಂದ ಪುನಃ ರಾಜರಾಗುತ್ತೇವೆ. ಸೇವಕ ಎಂದರೆ ಬಡ ವ್ಯಕ್ತಿ. ತಂದೆಯೇ ಬಂದು ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತಾರೆ. ನಿಮಗೆ ತುಂಬ ನಶೆ ಇರಬೇಕು. ಈ ಹೊಸ ಜ್ಞಾನವು ನಿಮಗೆ ಸಿಗುತ್ತದೆ ಮತ್ತು ಸಿಗುವುದೂ ಸಹ ಒಂದೇ ಬಾರಿ. ಇದನ್ನು ಸಹ ತಿಳಿದುಕೊಂಡಿದ್ದೀರಲ್ಲವೇ? ನಾವು ಸಲಹೆಯ ಪ್ರಮಾಣ ಈ ಸೃಷ್ಟಿಯ ಮೇಲೆ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ರಾಜ್ಯ ಭಾಗ್ಯವನ್ನು ನೆನಪು ಮಾಡಿ. ಬಾಕಿ ಈ ಅತ್ಯಾಚಾರವಂತೂ ಆಗಿಯೇ ಆಗುತ್ತದೆ. ಅತ್ಯಾಚಾರವೂ ಸಹ ಕರ್ಮಭೋಗವಾಗಿದೆ. ಪುರುಷರು ಸ್ತ್ರೀಯನ್ನು ಒಡೆಯುತ್ತಾರೆ. ಹೀಗೆ ಯಾರಾದರೂ ಒಡೆಯುತ್ತಾರೇನು? ನೀವು ಸಹ ಅವರಿಗೆ ಒಡೆದಿರಬಹುದು. ಅದೇ ಲೆಕ್ಕಾಚಾರವು ಸಮಾಪ್ತಿಯಾಗುತ್ತಾ ಇದೆ. ಇದೆಲ್ಲವೂ ಕರ್ಮಗಳ ಲೆಕ್ಕಾಚಾರವಾಗಿದೆ. ಈಗ ನೀವು ಶ್ರೀಮತದನುಸಾರ ಶ್ರೇಷ್ಠ ಕರ್ಮವನ್ನು ಮಾಡುತ್ತಿದ್ದೀರಿ. ಈಗ ಯಾವುದೇ ಭ್ರಷ್ಟ ಕರ್ಮವನ್ನು ಮಾಡಬಾರದು. ಎಲ್ಲರಿಗೆ ತಂದೆಯ ಪರಿಚಯ ಕೊಡುವುದು ಎಲ್ಲದಕ್ಕಿಂತ ಶ್ರೇಷ್ಠ ಕರ್ಮವಾಗಿದೆ. ತಂದೆಯ ಆಜ್ಞೆಯೂ ಸಿಕ್ಕಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲರೂ ತಂದೆಯನ್ನೇ ಮರೆತು ಬಿಟ್ಟಿದ್ದಾರೆ. ಶಿವನ ಪೂಜೆ ಮಾಡುತ್ತಾರೆ, ಆದರೆ ಏನನ್ನೂ ಅರಿತುಕೊಂಡಿಲ್ಲ. ಅಮರನಾಥದಲ್ಲಿಯೂ ಸಹ ದೊಡ್ಡ ಲಿಂಗವನ್ನು ಮಾಡಿಟ್ಟಿದ್ದಾರೆ. ತಂದೆಯದು ಇಷ್ಟು ದೊಡ್ಡ ರೂಪವಿದೆಯೇನು? ಏನೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಈ ಎಲ್ಲ ಮಾತುಗಳನ್ನು ಯಥಾರ್ಥವಾಗಿ ಅರಿತುಕೊಂಡಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಶ್ರೀಮತದನುಸಾರ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ಯಾವುದೇ ಭ್ರಷ್ಟ ಕರ್ಮವಾಗದೇ ಇರಲಿ, ಇದರ ಗಮನವನ್ನಿಡಬೇಕಾಗಿದೆ. ಅನೇಕರನ್ನು ಯೋಗಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸತ್ಯ ಹೃದಯವನ್ನು ಇಟ್ಟುಕೊಳ್ಳಬೇಕಾಗಿದೆ. ಶರೀರವಂತೂ ಶವವಾಗಿದೆ, ಇದರ ಅಭಿಮಾನವನ್ನು ಬಿಡಬೇಕಾಗಿದೆ. ಸಂಪೂರ್ಣ ನಷ್ಟಮೋಹಿಗಳಾಗಬೇಕಾಗಿದೆ. ವರದಾನ:
ಕಲ್ಪಕಲ್ಪದ ವಿಜಯದ ನೋಂದಣಿಯ ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ನಿಶ್ಚಿಂತರಾಗಿರುವಂತಹ ನಿಶ್ಚಯ ಬುದ್ಧಿ ವಿಜಯೀ ಭವ. ನಿಶ್ಚಯ ಬುದ್ಧಿ ಮಕ್ಕಳ ವ್ಯವಹಾರ ಅಥವಾ ಪಾರಮಾರ್ಥದ ಪ್ರತಿ ಕಾರ್ಯದಲ್ಲಿ ಸದಾ ವಿಜಯದ ಅನುಭವ ಮಾಡುತ್ತಾರೆ. ಬಲೆ ಎಷ್ಟೇ ಸಾಧಾರಣ ಕರ್ಮವಾಗಿರಲಿ, ಆದರೆ ಅವರಿಗೆ ವಿಜಯದ ಪ್ರಾಪ್ತಿ ಅವಶ್ಯವಾಗಿ ಆಗುತ್ತದೆ. ಅವರಿಗೆ ಯಾವುದೇ ಕಾರ್ಯದಲ್ಲಿ ಹೃದಯ ವಿದೀರ್ಣರೂ ಆಗುವುದಿಲ್ಲ, ಏಕೆಂದರೆ ಕಲ್ಪಕಲ್ಪದ ವಿಜಯಿ ನಾನೇ ಎಂಬುದರ ನಿಶ್ಚಯವಿರುತ್ತದೆ. ಯಾರ ಸಹಯೋಗಿ ಸ್ವಯಂ ಭಗವಂತನಿದ್ದಾರೆ ಅವರಿಗೆ ವಿಜಯವಾಗುವುದಿಲ್ಲ ಎಂದರೆ ಇನ್ಯಾರಿಗೆ ಆಗುತ್ತದೆ? ಈ ಪೂರ್ವ ನಿಶ್ಚಿತವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ನಿಶ್ಚಯ ಮತ್ತು ನಶೆ ನಿಶ್ಚಿಂತರನ್ನಾಗಿ ಮಾಡುತ್ತದೆ. ಸ್ಲೋಗನ್: ಸದಾ ಖುಷಿಯ ಔಷಧಿಯ ಮೂಲಕ ಆರೋಗ್ಯವಂತ ಖುಷಿಯ ಖಜಾನೆಯಿಂದ ಸಂಪನ್ನ ಖುಷಿಯ ಅದೃಷ್ಟವಂತರಾಗಿ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ. ನಾವು ಹೇಳುತ್ತೇವೆ, ಕಲ್ಪದ 5000 ವರ್ಷದ್ದಾಗಿದೆ ಮತ್ತು ಈ ಕಲ್ಪ ಪ್ರತಿ ಕಲ್ಪವೂ ನಿಖರವಾಗಿ ಪುನರಾವರ್ತನೆಯಾಗುತ್ತದೆ. ಇದರ ಮೇಲೆ ಬಹಳ ಮನುಷ್ಯರ ಪ್ರಶ್ನೆ ಇದೆ. ಕಲ್ಪವು ಎಷ್ಟು ದೊಡ್ಡದಾಗಿದೆ? ಅದು 5000 ವರ್ಷ ಹೇಗಾಗುವುದಕ್ಕೆ ಸಾಧ್ಯ? ಕಲ್ಪವು ಲಕ್ಷಾಂತರ ವರ್ಷದ್ದಾಗಿದೆ. ಯಾವಾಗ ಇಂತಹ ಮಾತುಗಳನ್ನು ಕೇಳಿರುತ್ತಾರೆ, ಕಲ್ಪವು ಲಕ್ಷಾಂತರ ವರ್ಷವಿದೆ ಎಂದು ಅಂದಾಗ ಮನುಷ್ಯರು ಹೇಗೆ ಕಲ್ಪವು 5000 ವರ್ಷವಿದೆ ಎಂದು ಒಪ್ಪಿಕೊಳ್ಳುತ್ತಾರೆ? ಒಂದು ವೇಳೆ ಯಾರಾದರೂ ಇತಿಹಾಸ ಲಕ್ಷಾಂತರ ವರ್ಷ ಮಾಡಲ್ಪಟ್ಟಿದೆ ಎಂದು ಹೇಳಿದರೆ ಅವರಿಗೆ ತಿಳಿಸಿ, ಲಕ್ಷಾಂತರ ವರ್ಷದ ಇತಿಹಾಸವು ಹೇಗೆ ಇರಲು ಸಾಧ್ಯ? ಕಲ್ಪದಲ್ಲಿ ಎಷ್ಟೊಂದು ಏರುಪೇರು ಆಗುತ್ತದೆ, ಇಷ್ಟೊಂದು ವಿನಾಶವಾಗುತ್ತದೆ. ಯಾವುದರಲ್ಲಿ ಇಡೀ ರಾಜ್ಯಭಾರವೇ ವಿನಾಶವಾಗಿ ಬಿಡುತ್ತದೆ ಅಂದಾಗ ನಿಮ್ಮ ಆ ಇತಿಹಾಸ ಹೇಗೆ ಸಿದ್ಧವಾಗುತ್ತದೆ? ಮತ್ತೆ ನಿಖರವಾದ ಇತಿಹಾಸದ ಬಗ್ಗೆ ಹೇಗೆ ಗೊತ್ತಾಗುತ್ತದೆ ಅಂದಾಗ ಈ ಮಾತು ಸಿದ್ಧವಾಗುವುದಿಲ್ಲ. ಈಗ ನಮಗೆ ಸ್ವಯಂ ಸರ್ವಶಕ್ತಿವಂತ ಪರಮಾತ್ಮ ನಿಖರವಾಗಿ ತಿಳಿಸುತ್ತಾರೆ ಮತ್ತು ಜೊತೆಯಲ್ಲಿ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರವು ಮಾಡಿಸುತ್ತಾರೆ. ಅಂದ ಮೇಲೆ ನಾವು ಅವರ ಮೇಲೆ ವಿಶ್ವಾಸ ಮಾಡುವುದಿಲ್ಲವೇ? ಅವಶ್ಯವಾಗಿ ಸಾಕ್ಷಾತ್ಕಾರದ ವಿಶ್ವಾಸ ಯಾರೂ ಮಾಡದೇ ಇರಬಹುದು. ಆದರೆ ಪರಮಾತ್ಮ ನಮಗೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ. ಮೊದಲು ನಮಗೆ ನಿಶ್ಚಯವಿದೆ, ನಮಗೆ ಯಾರು ಓದಿಸುತ್ತಿದ್ದಾರೆ ಮತ್ತು ಇಡೀ ಸೃಷ್ಟಿಯು ಹೇಗೆ ಅದೇ ತರಹ ಚಕ್ರ ಹಾಕುತ್ತದೆ. ಈ ರಹಸ್ಯವನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. ಆಗಲೇ ನಾವು ನಮ್ಮ ಅನುಭವ ಮತ್ತು ಪ್ರತ್ಯಕ್ಷ ಜೀವನವನ್ನು ನೋಡಿ ಯಥಾರ್ಥವಾಗಿ ಹೇಳುತ್ತಿದ್ದೇವೆ. ಕಲ್ಪ 5000 ವರ್ಷದ್ದಾಗಿದೆ. ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸದ ಮೇಲೆ ತಿಳಿಸಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ತರಹ ಜ್ಯೋತಿ ರೂಪವಾಗಿದೆ. ಆತ್ಮ ಮತ್ತು ಪರಮಾತ್ಮನ ಆತ್ಮಗಾತ್ರ ಒಂದೇ ರೀತಿ ಇರುತ್ತದೆ. ಆದರೆ ಆತ್ಮ ಮತ್ತು ಪರಮಾತ್ಮನಲ್ಲಿ ಕೇವಲ ಗುಣಗಳ ಶಕ್ತಿಯ ವ್ಯತ್ಯಾಸ ಅವಶ್ಯವಾಗಿದೆ. ಇಷ್ಟೊಂದು ಗುಣಗಳೇನಿದೆ ಅವೆಲ್ಲ ಪರಮಾತ್ಮನ ಮಹಿಮೆಗಳಾಗಿವೆ. ಪರಮಾತ್ಮ ಸುಖ ದುಃಖದಿಂದ ಭಿನ್ನರಾಗಿದ್ದಾರೆ. ಸರ್ವಶಕ್ತಿವಂತ, ಸರ್ವಗುಣ ಸಂಪನ್ನ, 16 ಕಲೆ ಸಂಪೂರ್ಣ. ಅವರದ್ದೇ ಎಲ್ಲ ಶಕ್ತಿಗಳು ಕೆಲಸ ಮಾಡುತ್ತಿವೆ. ಮನುಷ್ಯಾತ್ಮರ ಯಾವುದೇ ಶಕ್ತಿ ನಡೆಯಲು ಸಾಧ್ಯವಿಲ್ಲ. ಪರಮಾತ್ಮನದೇ ಎಲ್ಲ ಪಾತ್ರ ನಡೆಯುತ್ತದೆ. ಬಲೆ ಪರಮಾತ್ಮ ಪಾತ್ರದಲ್ಲಿಯೂ ಬರುತ್ತಾರೆ, ಆದರೂ ಸ್ವಯಂ ಭಿನ್ನವಾಗಿರುತ್ತಾರೆ. ಆದರೆ ಆತ್ಮ ಪಾತ್ರದಲ್ಲಿ ಬರುತ್ತಾ ಪಾತ್ರಧಾರಿಯ ರೂಪದಲ್ಲಿ ಬಂದು ಬಿಡುತ್ತದೆ. ಇದಾಗಿದೆ ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ. ಒಳ್ಳೆಯದು. ಓಂ ಶಾಂತಿ.